ಒಬ್ಬ ಹಿರಿಯ ನಾಯಕರು ಒಬಿಸಿ ಸಮುದಾಯದ ಹಿಂದುಳಿದಂಥ ಸಮುದಾಯದ ಮಾನ್ಯ ಸಿದ್ದರಾಮಯ್ಯರನ್ನ ಸಿಎಂ ಸ್ಥಾನದಿಂದ ಕಾಂಗ್ರೆಸ್ ಪಾರ್ಟಿ ಕೆಳಗೆ ಇಳಿಸಿದ್ದಾರೆ. ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಒಂದು ದೊಡ್ಡ ಹಿರಿಯ ನಾಯಕರು. ಸಿದ್ದರಾಮಯ್ಯನವರು ಕಳೆದ 7-8 ವರ್ಷಗಳಿಂದ ಮುಖ್ಯಮಂತ್ರಿಗಳಾಗಿ ಅವರು ಕೆಲಸ ಮಾಡಿದರೋ ಕೆಲಸ ಮಾಡಿಲ್ಲನೋ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಅವರು 3 ವರ್ಷಗಳ ಕಾಲ ಏನು 23ರಲ್ಲಿ ಅವರು ಮುಖ್ಯಮಂತ್ರಿ ಆದ ನಂತರ ಅವ್ರನ್ನ ಯಾವತ್ತೂ ಕೂಡ ಸುಮ್ಮನೆ ಇರಲಿಕ್ಕೆ ಅವರು ಬಿಟ್ಟಿಲ್ಲ. ಆ ಕುರ್ಚಿ ವಿಚಾರದಲ್ಲೇ ಜಗಳ ಮಾಡ್ಕೊಳೋದು, ತ್ರಾಸು ಮಾಡೋದು, ಅವ್ರಿಗೆ ಕಿರಿಕಿರಿ ಮಾಡೋದು ಎಲ್ಲವನ್ನು ಕೂಡ ಮಾಡೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ನಾಯಕರೆಲ್ಲರೂ ಕೂಡ ಸೇರಿ ಇವತ್ತು ನಿನ್ನೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿನ್ನೆ ಕ್ಲೈಮ್ಯಾಕ್ಸ್ದಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದೀನಿ ಅನ್ನೋಂಥದ್ದು ಅವರು ರಾಜ್ಯಪಾಲರ ಭವನದಲ್ಲಿ ಪತ್ರಿಕೆಗೋಷ್ಠಿ ಮಾಡಿ ಹೇಳೋಂಥ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಅವ್ರ ಮುಖದಲ್ಲಿ ನೋಡಿದಂಥ ಟೈಮಲ್ಲಿ ಅವ್ರನ್ನ ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದಿದ್ದೀನಿ. ಅವ್ರ ಮುಖದಲ್ಲಿ ನೋಡೋಂಥ ಟೈಮಲ್ಲಿ ನನಗೆ ಭಾಳಷ್ಟು ನೋವಾಯಿತು. ಯಾಕಂದರೆ ಅವ್ರ ಮುಖ ನೋಡೋಂಥ ಟೈಮಲ್ಲಿ ತುಂಬ ಅವ್ರ ಮುಖದಲ್ಲಿ ಭಾಳಷ್ಟು ಆಗಿದ್ದಾರೆ ಅನ್ನೋಂಥದ್ದು ಕೂಡ ಕಾಣ್ತಾ ಇತ್ತು. ಇವತ್ತು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಹಿಂದುಳಿದಂಥ ಸಮುದಾಯದ ನಾಯಕರು, ಒಬಿಸಿ ನಾಯಕರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರನ್ನ ಅವರೇನು ಹೈಕಮಾಂಡ್ ತೀರ್ಮಾನವನ್ನು ತೊಗೊಂಡು ಏನು ಕೆಳಗಿಳಿಸಿದಾರೋ ಇದು ಭಾಳಷ್ಟು ಬೇಸರ, ಅಂದರೆ ಭಾಳಷ್ಟು ನೋವು ತರೋಂಥ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರನ್ನ ಈ ರಾಜ್ಯದಲ್ಲಿ ದೊಡ್ಡ ನಾಯಕರು ಯಾವ ರೀತಿಯಲ್ಲಿ ಗೌರವದಿಂದ ನಡ್ಕೋಬೇಕಾಯಿತೋ 3 ವರ್ಷಗಳ ಕಾಲ ಆ ರೀತಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಾರ್ಟಿ. ಹಂಗಾಗಿ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಜಗ್ಗಾಟ ಮಾಡಿದಾರ. 3 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಅಲ್ಲಿ ಕುಂತು ಇವತ್ತು ಕಾಂಗ್ರೆಸ್ಸಿನ ನಾಯಕರೆಲ್ಲರೂ ಕೂಡ ಸೇರಿ ಅವ್ರನ್ನ ಯಾವ ರೀತಿಯಲ್ಲಿ ತ್ರಾಸು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಕ್ಷಣ ಕೂಡ ನೆಮ್ಮದಿಯಿಂದ ಕೂಡಲಾರ್ದಂಥ ಕೆಲಸ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಡ್ಕೊತ ಬಂದಾರೆ. ಒಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿಬಾರ್ದು ಅಂದೇಳಿ ಒಂದು ಕಡೆ DK ಶಿವಕುಮಾರ್ ಅವರು ಕಾಳು ಎಳೀತಾರೆ. ಮತ್ತು ಯಾರು ಮುಖ್ಯಮಂತ್ರಿ ಆಗಬೇಕಂದ್ರೆ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಕಡೆ ನಾನು ಬೇರೆಯವರು ಆಗಬೇಕು ಅಂದೇಳಿ ಅವರು, ನಾನಂದರೆ ನಾನಲ್ಲ ಅವ್ರು ಆಗಬೇಕು ಅಂದೇಳಿ ಅವರು ಒಂದು ಕಡೆ ಕಾಲು ಎಳೆಯುವಂಥ ಕೆಲಸ ಆಗುತ್ತೆ. ಎಲ್ಲರೂ ಕೂಡ ಸೇರಿಕೊಂಡು ಆ ಕುರ್ಚಿಯನ್ನು ಎಳೆದಾಡಿ ಆ ಕುರ್ಚಿಯನ್ನು ಇವತ್ತು ಸಿದ್ದರಾಮಯ್ಯರಿಂದ ಕಸ್ಕೊಂಡು ಇವರು ಬೇರೆಯವರು ಕೊಡೋಂಥ ಕೆಲಸ ಆಗಿದೆ.